ವೆಲ್ಕಮ್ ಟು ಮನಿ ಊಟ ಕುಕ್ಕಿಂಗ್ ಚಾನಲ್. ಇವತ್ತು ನಾವು ಲೆಫ್ಟ್ ಓವರ್ ಚಪಾತಿಯಿಂದ ಅಥವಾ ಚಪಾತಿ ಮಾಡಿ ಚಪಾತಿ ನೂಡಲ್ಸ್ ಹೇಗೆ ಮಾಡೋದು ಎಂದು ನೋಡೋಣ ಬನ್ನಿ. ಮೊದಲು ಚಪಾತಿ ಹಿಟ್ಟು ಕಲಿಸ್ಕೊತಾ ಇದ್ದೀವಿ. ನಿಮ್ಮ ಮನೇಲಿ ಏನಾದರೂ ಚಪಾತಿ ಏನಾದರೂ ಮಿಕ್ಕೋಯ್ತು ಅಂದರೆ ಈ ಥರ ಬಿಸಿ ಬಿಸಿಯಾಗಿ ಮಕ್ಕಳಿಗೆ ಮಾಡಿಕೊಡಿ. ಸ್ನ್ಯಾಕ್ಸ್ ಆಗಿ ತುಂಬ ಇಷ್ಟಪಟ್ಟು ತಿಂತಾರೆ. ಮೊದಲು ಒಂದು ಪ್ಯಾನಿಗೆ ಅಥವಾ ಒಂದು ಬೌಲಿಗೆ ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಚಪಾತಿ ಗೋಧಿ ಹಿಟ್ಟನ್ನು ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟು ಕಲಿಸೋದು ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಒಂದು ಸತಿ ಸುಮ್ಮನೆ ಹಂಗೆ ತೋರಿಸ್ತಾ ಇದ್ದೀವಿ. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ನಾದಬೇಕು ಚಪಾತಿ ಹಿಟ್ಟನ್ನ. ನಾದಷ್ಟು ನಿಮಗೆ ಎಳೆ ಎಳೆಯಾಗಿ ಪದರವಾಗಿ ಸಾಫ್ಟಾಗಿರುತ್ತೆ. ಎಳೆ ಇಲ್ದಿದ್ರೂ ಸಾಫ್ಟಾಗಿರುತ್ತೆ. ಆದಷ್ಟು ಇದನ್ನು ಚೆನ್ನಾಗಿ ಕೈಯಲ್ಲಿ ಹಾಕಿ ಕಲಿಸ್ಬೇಕು. ಇದನ್ನು ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಂಡು ಸ್ವಲ್ಪ ಗಟ್ಟಿಗಾದ ನಂತರ 1 ಸ್ಪೂನ್ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಎಣ್ಣೆ ಹಾಕಲೇಬೇಕು ಈ ಚಪಾತಿ ನೂಡಲ್ಸ್ ಮಾಡಬೇಕು ಅಂದರೆ. ಚಪಾತಿ ಹಿಟ್ಟು ಕಲಿಸೋವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಅಕಸ್ಮಾತ್ ನೀವು ಚಪಾತಿ ಹಿಟ್ಟು ಕಲಿಸೋವಾಗಲೇ ಎಣ್ಣೆ ಎಲ್ಲ ಹಾಕದೆ ಕಲಿಸಿರ್ತೀರಾ ಅಂದರೆ ನಂತರ ಒಂಚೂರು ಎಣ್ಣೆ ಹಾಕ್ಕೊಂಡು ಕಲಿಸ್ಬಿಡಿ. ಇಲ್ಲಾಂದರೆ ಈ ನೂಡಲ್ಸ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಎಣ್ಣೆ ಇರಲೇಬೇಕು. ನೀವು ಚಪಾತಿ ಹಿಟ್ಟು ಕಲಿಸೋವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಹಿಟ್ಟೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀವು ನಾದದಷ್ಟು ಸಾಫ್ಟಾಗಿರುತ್ತೆ ಚಪಾತಿ. ಅದಕ್ಕೋಸ್ಕರ ನಿಮಗೆ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ಮಾಡ್ಕೊಳ್ಳಿ ನೀವು ಚಪಾತಿ ಹಿಟ್ಟನ್ನ. ನೀವು ಅಕಸ್ಮಾತ್ ಏನಾದರೂ ಚಪಾತಿ ಮಾಡಿ ಮಿಕ್ಕಿತ್ತು, ಅಯ್ಯೋ ಯಾರಪ್ಪ ತಿಂತಾರೆ ಇದನ್ನು ಅನ್ನಿಸ್ತು ಅಂದರೆ ಅದನ್ನು ಸಹ ನೀವು ನೂಡಲ್ಸ್ ಮಾಡ್ಕೊಳ್ಬಹುದು. ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಒಂದು 5 ನಿಮಿಷ ಸೈಡ್ಗೆ ಎತ್ತಿಟ್ಕೊಂಡಿದ್ದೀವಿ. ನಂತರ ಚಪಾತಿ ಎಲ್ಲ ಮಾಡಿ ಹಾರಿದ ನಂತರ ನಾವು ತವ ಮೇಲೆಲ್ಲ ಹಾಕಿ ಹಾರಿದ ನಂತರ ಈ ಥರ ರೋಲ್ ಟೈಪ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀವಿ. ಈ ಥರ ರೋಲ್ ಟೈಪ್ ಮಾಡಿ ಕಟ್ ಮಾಡಿಕೊಂಡ್ರೆ ಸೇಮ್ ನೂಡಲ್ಸ್ ಥರನೇ ಇರುತ್ತೆ. ನೋಡಿ ಈ ಥರ ಸಣ್ಣದಾಗಿ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜ್ಗೆ ಈ ಥರ ಕಟ್ ಮಾಡ್ಕೊಂಡು ಹೋಗಿ. ನಂತರ ಒಂದು ಪ್ಯಾನಿಗೆ 1-2 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಈರುಳ್ಳಿ ಎಲ್ಲ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಹಾಕಿದ ತಕ್ಷಣವೇ ಟೊಮೆಟೊ ಎಲ್ಲನೂ ಹಾಕ್ಕೊಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀವಿ. 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳಿ. ಪೇಸ್ಟ್ನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಂತರ ಇದಕ್ಕೆ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಟೊಮೆಟೋಸ್ನ ಹಾಕ್ಕೊಳ್ತಾ ಇದ್ದೀವಿ. ಎಲ್ಲ ಈಗಲೇ ಹಾಕ್ಕೊಳ್ತಾ ಇದ್ದೀವಿ, ನೂಡಲ್ಸ್ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಈಗಲೇ ಹಾಕ್ಕೊಳ್ತಾ ಇದ್ದೀವಿ. ನಿಮ್ಮ ಹತ್ರ ಸಾಸಸ್ ಇತ್ತು ಅಂದರೆ ಸಾಸಸ್ ಬಳಸ್ಬೋದು. ನಾವು ಸಾಸಸ್ ಇಲ್ಲದೆ ಇರೋದರಿಂದ ನಾವು ಇವತ್ತು ಸಾಸ್ ಬಳಸ್ತಾ ಇಲ್ಲ. ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರುವ ಕ್ಯಾಪ್ಸಿಕಮ್, ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀವಿ. ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು. ಇದಕ್ಕೆ ಎಲೆಕೋಸು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಎಲೆಕೋಸು ಇರಲಿಲ್ಲ, ಅದಕ್ಕೋಸ್ಕರ ನಾವು ಹಾಕ್ಕೊಂಡಿಲ್ಲ. ಇರೋದ್ರಲ್ಲೇ ನಾವು ಇವತ್ತು ಚಪಾತಿ ನೂಡಲ್ಸ್ನ ಮಾಡಿ ತೋರಿಸ್ತಾ ಇದ್ದೀವಿ. ಖಾರಕ್ಕೆ ನಾವು ಗರಂ ಮಸಾಲ, ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್ನ ಹಾಕ್ಕೊಂಡಿದ್ದೀವಿ. 1 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್ ಒಂಚೂರು 1 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರನೇ ನೀವು ಚಪಾತಿ ಹಾಕ್ಕೊಳ್ಬೇಕು. ಅಕಸ್ಮಾತ್ ನಿಮಗೆ ಸಾಸಸ್ ಇತ್ತು ಅಂದರೆ ಸೋಯಾ ಸಾಸ್ 1 ಸ್ಪೂನ್ ಹಾಕ್ಕೊಳ್ಳಿ. ಗ್ರೀನ್ ಚಿಲ್ಲಿ ಸಾಸ್ ಹಾಕೊಂಡ ಅಂದರೆ ನೀವು ಟರ್ಮರಿಕ್ ಪೌಡ್ರ್, ಗರಂ ಮಸಾಲ ಪೌಡ್ರ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇರಲಿಲ್ಲ ಅಂತ ನಾವು ಸಾಸ್ ಯೂಸ್ ಮಾಡ್ದೇ ನಾವು ಮಾಡ್ತಾ ಇರೋದ್ರಿಂದ ನಾವು ಹಾಗೆ ಹಾಕ್ಕೊಂಡಿದ್ದೀವಿ. ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ 1 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳಿ. ಇದೇ ಟೇಸ್ಟ್ ಎನ್ಹಾನ್ಸ್ ಮಾಡೋದು. ಇದು ಮಿಸ್ ಮಾಡದೆ ಹಾಕ್ಕೊಳ್ಳಿ. 1 ಚಿಕ್ಕ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಬೇಕು. ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ನ ಹಾಕ್ಕೊಳ್ತಾ ಇದ್ದೀವಿ. ನೀವು ಈ ಟೈಮಲ್ಲಿ ನೀವು ಗ್ರೀನ್ ಚಿಲ್ಲಿ ಸಾಸು, ಟೊಮೆಟೊ ಸಾಸು, ಸೋಯಾ ಸಾಸ್ನ ಬಳಸ್ಕೋಬಹುದು, ತೊಂದರೆ ಇಲ್ಲ. ಚಪಾತಿ ರೊಟ್ಟಿ ಥರ ಪಟ ಅನ್ನಬಾರ್ದು, ಹಪ್ಪಳದ ಥರನೂ ಇರಬಾರ್ದು, ಸಾಫ್ಟಾಗಿರಬೇಕು. ನಾವು ತೋರಿಸಿದ್ವಲ್ಲ ಕಟ್ ಮಾಡೋವಾಗ ಆ ಥರ ಇರಬೇಕು, ಆವಾಗಲೇ ಇದು ಚೆನ್ನಾಗಿರೋದು. ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಚಪಾತೀಸ್ನ, ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಇರೋವಾಗಲೇ ತಿನ್ನೋದಕ್ಕೆ ಕೊಡಿ. ತುಂಬ ರುಚಿಕರವಾಗಿರುತ್ತೆ. ನೋಡಿ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು. ಲಾಸ್ಟ್ಗೆ ನೀವು ಏನಾದರೂ ನಿಂಬೆ ರಸನ ಹಿಂಡ್ಕೊಂಡ ಅಂದರೆ ಇನ್ನೂ ರುಚಿಕರವಾಗಿರುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಚಪಾತಿನೂ ಸಹ ಉಳಿದಿರಲ್ಲ. ಚಪಾತಿನೂ ಒಂದು ಡಿಶಲ್ಲಿ ಮಾಡಿಬಿಟ್ಟು ನೀವು ಮಕ್ಕಳಿಗೂ ಸ್ನ್ಯಾಕ್ಸ್ ಆಗಿ ಕೊಡಬಹುದು. ನೋಡಿದ್ರಲ್ಲ, ಚಪಾತಿ ನೂಡಲ್ಸ್ ಮಾಡಲು ತುಂಬ ಸುಲಭ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.